ದಿಲೀಪ್ ಇಲ್ದಿರಂಥ ಬದುಕು ನನಗೆ ಇದು ಬೇಡ ಅಂತೇಳಿ ತುಂಬಾ ಭಾವುಕರಾಗಿ ಮಾತನಾಡಿದ್ದಾರೆ ಶ್ರೀವಿದ್ಯಾ ಅವರು ಅಂತ ಹೇಳ್ಬೋದು. ಯಾಕೆಂದರೆ ದಿಲೀಪ್ ಇಲ್ದಿರಂಥ ಯುಗ ನನ್ನ ನೆನಪಿಸ್ಕೊಳ್ಳೋಕೆ ಕೂಡ ಸಾಧ್ಯವಿಲ್ಲ ಅಂತ ಕೂಡ ಹೇಳ್ಕೊಂಡಿರೋಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ದಿಲೀಪ್ ಅವರ ಬಗ್ಗೆ ಕೂಡ ಅವರು ತುಂಬಾ ಭಾವನಾತ್ಮಕವಾಗಿ ಮಾತಾಡಿರುವಂಥದ್ದು. ಏನೋ ದಿಲೀಪ್ ರಾಜ್ ಅವರು ಹೃದಯಘಾತದಿಂದ ಈಗ ಕೊನೆ ಸೆಳೆದಿದ್ದಾರೆ. ಈ ಸಾವಿಗೆ ಸಾಕಷ್ಟು ನೊಂದಿದ್ದಾರೆ ಶ್ರೀವಿದ್ಯಾ ಅವರು. ಯಾಕೆಂದರೆ ಅವರು ಈ ಸಾವನ್ನು ಅರ್ಗಿಸಲು ಕೂಡ ಅವ್ರ ಕೈಲಿ ಸಾಧ್ಯವಾಗುತ್ತಿಲ್ಲ. ಇನ್ನು ಆ ಥರ ನೋವಿನ ಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ಏಕೆಂದರೆ ಈಗ ಸೀರಿಯಲ್ಗಳು, ಸಿನಿಮಾಗಳು, ಇವ್ರ ಪ್ರೊಡಕ್ಷನ್ ಹೌಸ್ನಲ್ಲಿ 2 ಸೀರಿಯಲ್ಗಳು ಈಗ ನಡೀತಾ ಇರೋದ್ರಿಂದ ಸಾಕಷ್ಟು ಜನ ಅದರಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಅವರ ವಿಚಾರವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ನಮ್ಮ ಶ್ರೀವಿದ್ಯಾ ಅವರು ಈಗ ಒಂದು ಗಟ್ಟಿ ನಿರ್ಧಾರವೊಂದನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಅವ್ರು ಹೇಳ್ತಿರೋದು ಇಷ್ಟೇ, ಇಲ್ಲ ನಾವು ಒಂದು ಸುದ್ದಿಯನ್ನು ಇದು ಮಾಡೋಣ, ಎಲ್ಲರಿಗೋಸ್ಕರ ನಾನು ಈ ಗಟ್ಟಿಯಾಗಿ ನಾನು ನಿಲ್ಲಬೇಕಾದ ಅನಿವಾರ್ಯತೆ ಹಾಗೂ ನಿರ್ಧಾರ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ನಿಂತಿದ್ದೀನಿ, ಈಗ ನಿಲ್ತೀನಿ ಕೂಡ ಅಂತ ಸಹ ಈ ಬಗ್ಗೆ ಅವರಿಗೆ ಮಾತನಾಡಿದ್ದಾರೆ. ಹಾಗಾಗಿ ಶ್ರೀವಿದ್ಯರು ತುಂಬಾ ನೋವಿನಲ್ಲಿದ್ದಾರೆ, ಆಕ್ರಂದನದಲ್ಲಿದ್ದಾರೆ, ಕಣ್ಣೀರು ಕೂಡ ಹಾಕುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ರೀತಿ ನಿಜಕ್ಕೂ ಕೂಡ ಅವರು ಮಾತಾಡಿರೋದು ತುಂಬಾ ಭಾವನಾತ್ಮಕವಾಗಿದೆ ಅಂತ ಸಹ ಹೇಳ್ಬೋದು.